ಹೀಗೆ ಸೈನೈಡ್ ಮಲಿಕಾಗೆ ನಾವು ಮಾತಾಡ್ತಾ ಇದ್ವಿ. ನಮಗೆ ನಾನು 2007 ಅದು, ಆವಾಗ ಇನ್ನೇನು ನವಂಬರ್-ಡಿಸೆಂಬರ್ ತಿಂಗಳು, 2006 ನವಂಬರ್-ಡಿಸೆಂಬರ್ ತಿಂಗಳು, ಆವಾಗ ನಾನು ನಮ್ಮ ಅತ್ತೆಯವರು ತೀರ್ಕೊಬಿಟ್ಟಿದ್ರು. ಆವಾಗ ಅಲ್ಲಿ ಅಲ್ಲೇ ಪಕ್ಕ ಅಲ್ಗೂರು ಪಕ್ಕ ಒಂದು ಊರು ಬರುತ್ತೆ ತಂಬಾಡಿ ಅಂತೇಳಿ, ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಹೋದೆ ನಾನು. ನೋಡ್ಕೊಂಡು ಬಂದ್ಬಿಡೋಣ, ಸ್ಟೇಷನ್ಗೆ ಬರಬೇಕಲ್ಲ ಅಂತೇಳಿ ಒಂದು 60 ಕಿಲೋಮೀಟ್ರ್ ದೂರ ನೋಡ್ಕೊಂಡು ಅಲ್ಗೂರು ಅಂತ ಒಂದು ಜಾಗದಲ್ಲಿ ಒಂದು ಪೇಪರ್ ತೆಗೆಲಾಕಿದ್ರು. ಕನ್ನಡಪ್ರಭ ಪೇಪರ್ ಇತ್ತು. ನೋಡಿ ಕನ್ನಡಪ್ರಭ ಪೇಪರ್ ಓದಬೇಕಾಗಿತ್ತಲ್ಲ, ತೊಗೊಂಡೆ ನಾನು. ತೊಗೊಂಡ ತಕ್ಷಣವೇ ಅದರಲ್ಲಿ ನೋಡಿದೆ 2ನೇ ಪೇಜಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಯಾರೋ ಒಬ್ಬಳನ್ನ ಹೆಂಗ್ಸ್ನ ಕರ್ಕೊಂಡು ಬಂದು ಏನೋ ವಿಷ ಹಾಕಿ ಕೊಂದು ಬಾಗಿಲಾಕೊಂಡು ಹೊಟ್ಟೋಗ್ಬಿಟ್ಟಿದ್ದಾಳೆ ಅವಳು ಅಂತ ಒಂದು ಬರೆದು ಅದರಲ್ಲಿ ಅದ್ರ ಜೊತೆಯಲ್ಲಿ ಅದಕ್ಕೆ ಸಮೀಪವಾಗಿ 5-6 ಕೇಸ್ಗಳನ್ನ ಬರೆದಿದ್ರು. 1 ಬೈ ಈ ಥರದೊಂದು ಇಲ್ಲಿ ಯಡಿಯೂರಲ್ಲಿ ಒಂದಾಗಿದೆ, ಆಮೇಲೆ ಮತ್ತೆ ನಮ್ಮ ಸಿದ್ಧಲಿಂಗೇಶ್ವರ ಮಠದಲ್ಲಿ ತುಮಕೂರಲ್ಲಿ ಒಂದಾಗಿದೆ, ಕೈವಾರ ತಾತಯ್ಯನ ಅಲ್ಲೊಂದಾಗಿದೆ, ಆಮೇಲೆ ಇಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಾಗಿದೆ. ಇದೆಲ್ಲ ಯಾರೋ ಒಬ್ಬರೇ ಮಾಡ್ತಾ ಇರುವಂಗೆ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ಒಳಗಡೆನೇ ಸಾಯಿಸ್ಬಿಟ್ಟು ಆಚೆಯಿಂದ ಬಾಗ್ಲಾಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂತ ಅನ್ನುವಂಥ ಬ್ಯೂಟಿಫುಲ್ಲಾಗಿ ಒಂದು ಆರ್ಟಿಕಲ್ ಬರೆದಿದ್ರು. ನಾನು ಪೇಪರ್ ತೊಗೊಂಡು ಬಂದು ಕೂತ್ಕೊಂಡು ಸಾಯಂಕಾಲ ಒಂದು 5-5:30 ನಮ್ಮ ಇವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಗೆ ಹರೀಶ್ ಅಂತ ಇದ್ದು ಮತ್ತು ನಮ್ಮ ಮನೋಜ್ ಅಂತ ಎಲ್ಲ ಇದ್ದರು. ನೋಡಿ, ಈ ಕೇಸ್ ಒಂಥರ ಟಿಪಿಕಲ್ ಆಗಿದೆ, ಈಗಾಗಲೇ ಇಷ್ಟು ಕೇಸ್ಗಳು ಅಂತ ಹೇಳ್ತಾ ಇದ್ದಾರೆ ಪೇಪರ್ನಲ್ಲಿ. ಅಂದರೆ ಬೆಂಗಳೂರು ನಗರದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳನ್ನ, ಬಟ್ ಕೊಲ್ತಾ ಇರೋದು ನೋಡಿದ್ರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೊಂದಾಗ್ತಾ ಇದ್ದಾರೆ. ಇಲ್ಲಿಂದನೇ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಮೆಷಿನರಿ ಇದೆ, ಅದನ್ನು ನಾವು ಪತ್ತೆ ಮಾಡಲೇಬೇಕು, ನೋಡೋಣ ಅದು ಯಾಕೆ ನೋಡೋಣ ಅಂದ್ಬಿಟ್ಟು ಅಂತ ಅಲ್ಲಿಗೆ ಯಾಕೆ ನಾವು ಅದನ್ನ ಪತ್ತೆ ಮಾಡೋ ಕಾರ್ಯಕ್ರಮಕ್ಕೆ ಯಾಕೆ ಬಂದು ಅಂದರೆ ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದರು. ಆ ಅಮ್ಮ ಹೆಬ್ಬಾಳದಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನದಲ್ಲಿ ಅರ್ಚಕಿ ಆಯಮ್ಮ ಯಶೋದಮ್ಮ ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರನ್ನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಅದರಲ್ಲಿ ಬರೆದಿದ್ರು. ಕೆಂಪಮ್ಮ ದೇವಸ್ಥಾನ ಹೆಬ್ಬಾಳ ಅಂದರೆ ಎಲ್ಲಿದೆ, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ವಿ ವೆಂಟ್ ಇನ್ ಎ ಬ್ಲಂಟ್. ನಮಗೇನು ಇನ್ಫಾರ್ಮೇಷನ್ ಎಲ್ಲ ಏನಿಲ್ಲ, ಒಂದು ಸಾರಿ ನೋಡ್ಕೊಂಡು ಬರೋಣ. ಯಾಕೆ ಅಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ನಮ್ಮ ಸಿಟಿ ಏನೇ ಅಪರಾಧಗಳಾದರೂ ಅದು ಎಲ್ಲಾದರೂ ಅದರಲ್ಲಿ ಯಾರಾದರೂ ಬೆನ್ನಿಗೆ ಬಿದ್ದರೆ ಯಾರಾದರೂ ಒಬ್ಬರು ಶಕ್ತಿ ಮೀರಿ ಕೆಲಸ ಮಾಡ್ತಾರೋ ಅವ್ರು ಪತ್ತೆ ಮಾಡಿಬಿಡ್ಬೋದು. ಕುತೂಹಲ ಶುರು ಆಗುತ್ತೆ. ಹೌದು, ಅಂದರೆ ನಾನು ಯಾಕೆ ಮಾಡಬಾರ್ದು, ಇನ್ನೂ ಅವ್ರು ಮಾಡಿಲ್ಲ ಅಟ್ಲೀಸ್ಟು ಅನ್ನುವಂಥದ್ದು ನಮ್ಗೆ ಬಂದಾಗ 10 ಜನ ಪ್ರಯತ್ನ ಪಟ್ಟರೆ ಯಾರಿಗಾದ್ರೂ ಒಬ್ರಿಗೂ ಇಬ್ಬರಿಗೂ ಸಿಗಾಕಬಿಡುತ್ತೆ ಕೇಸು. ಅದು ಆ ಮನೋಭಾವನೆ ಬರಬೇಕು. ಅಲ್ಲಿ ಘರ್ಷಣೆ ಏನಾದರೂ ಆಗತ್ತಾ? ಆ ಪೊಲೀಸ್ ಠಾಣೆ ನಿಮ್ಮ ವ್ಯಾಪ್ತಿಗಿಲ್ಲ, ನಮ್ಮ ವ್ಯಾಪ್ತಿಗೆ ಯಾಕೆ ಬಂದ್ರಿ, ಆ ಥರದ್ದು ಇಲ್ಲ. ಪತ್ತೆ ಕಾರ್ಯಕ್ಕೆ ಹೋದಾಗ ಸಾರ್ ದಯಮಾಡಿ ಪತ್ತೆ ಮಾಡಿ ಕೊಟ್ಬಿಡಿ ಸಾರ್ ಅಂತ ಕಾಲಿಗೆ ಬೀಳ್ತಾರೆ. ಪತ್ತೆ ಕಾರ್ಯಕ್ಕೆ ಹೋದಾಗ ಸದ್ಯ ಅವ್ರು ಮಾಡಿಕೊಟ್ಬಿಟ್ರೆ ಸಾಕಪ್ಪ, ನಾನು ರಿಲೀಸ್ ಆಗ್ಬಿಡ್ಬೋದು ಇದರಿಂದ ಅಂದ್ಬಿಟ್ಟು ಅಂತ ಭಾಳ ಪ್ರೈಸ್ ಮಾಡ್ತಾರೆ. ಸಾರ್ ಬಿಡೋದು, ಇಲ್ಲಾಂದರೆ ಅವ್ರಿಗೆ ಹಾಕ್ಕೊಂಡು ಕುಗ್ತಾ ಇರ್ತಾರಲ್ಲ, ಯಾಕೆ ಪತ್ತೆ ಮಾಡು ಆಗ ಅಂತ ಅಂದ್ಬಿಟ್ಟು ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಸ್ಕೋಪ್ ಕೊಡ್ತಾರೆ. ಸಾರ್ ನಾವ್ಯಾರು ಓದಿ ಹಿಂಗಾರ ಹೇ ಸಾರ್ ಸ್ವಲ್ಪ ಕೊಟ್ಬಿಡಿ ಸಾರ್ ಹಿಂಗೆಲ್ಲ ಹೇಳ್ತಾರೆ. ಪಾಪ ಅವರು ದೇ ಆರ್ ಶೋಯಿಂಗ್ ದೇರ್ ಇನ್ಎಫಿಷಿಯನ್ಸಿ. ಕೆಲವು ಜನ ಟೆಕ್ನಿಕಲಿ ಸೌಂಡ್ ಇರಲ್ಲ, ಆಮೇಲೆ CDRಗಳ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ, ಆಮೇಲೆ ಏನೇನು ಅದನ್ನು ತುಂಬ ಎಕ್ಸ್ಪರ್ಟೈಸ್ ಬೇಕು. ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಬಿಟ್ರಾಗಲ್ಲ. ಒಂದು CDR ನಾನು ಕೊಟ್ಬಿಡ್ತು ಅಂತಂದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈ ಒಂದೊಂದು ಅಕ್ಷರನೂ ಸಹ ಬಿಡಿ ಭಾಗ ಮಾಡಿ ಬಿಸಾಕ್ಬಿಡ್ಬೋದು. ಈಗಿರುವಂಥ ನಮ್ಮ ಕಾಲದಲ್ಲೇ ಒಳ್ಳೊಳ್ಳೆ ಸಾಫ್ಟ್ವೇರ್ಗಳಿದ್ದು, ಅದರಲ್ಲಿ ಯಾರು ಎಲ್ಲಿಂದ ಬಂದ, ಎಷ್ಟು ಸಾರಿ ಬಂದ, ಯಾವ ಜಾಗದಲ್ಲಿದ್ದ, ಯಾವ ಜಾಗ ಅತ್ಯಂತ ಜಾಸ್ತಿ ಜಾಗದಲ್ಲಿರ್ತಾನೆ, ಅವನು ಯಾರ ಜೊತೆ ರಾತ್ರಿ ಹೊತ್ತಿರ್ತಾನೆ, ಡೇನಲ್ಲಿರ್ತಾನೆ, ಇಡೀ ಗ್ರಾಫ್ನ ಒಂದು 1.5 hour 2 hourಲ್ಲಿ ಅವನು ಈ ಕೈ ಹಸ್ತ ಸಾಮುದ್ರಿಕ ಇಟ್ಕೊಂಡು ರಸ್ತೆ ಪಕ್ಕ ಹೇಳ್ತಾರಲ್ಲ, ಅವ್ರಿಗಿಂತ ಲಕ್ಷ ಪಾಲ್ ಮೇಲೂ ಚೆನ್ನಾಗಿ ನಿಖರವಾದಂಥದ್ದನ್ನ ನಾವು ಜಾತಕ ಕೊಟ್ಬಿಡ್ತೀವಿ. ಇವ್ರದ್ದು ಇಷ್ಟೇ, ಇವ್ರಿಗೆ ಸೇರ್ತಕ್ಕಂಥ ಜನ ಇಂಥವ್ರು, ಇವ್ರಿಗೆ ಇಂತಿಂಥವರೇ ಕಾಂಟ್ಯಾಕ್ಟ್ ಇದ್ದಾರೆ, ಇವ್ರ ಕ್ವಾಲಿಟಿ ಆಫ್ ಲೈಫ್ ಇಷ್ಟು, ಇವ್ರು ಓಡಾಡೋ ಜಾಗನೇ ಇದು ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಅದು, ಯಾಕೆಂದರೆ ರೇಖೆ ಪ್ರತಿ ದಿವಸ ನಮ್ಮನ್ನು ರೀಡ್ ಮಾಡುವಂಥದ್ದೇ ನಮ್ಮ CDR, ಎಲ್ಲಿ ಏನು ನಮ್ಮ ಕಾಂಟ್ಯಾಕ್ಟ್ಗಳೇನು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡುವಂಥದ್ದೇ ಅದು. ಹಾಗೆ ಅಂಥದ್ದೆಲ್ಲ ಭಾಳ ತುಂಬ ಚೆನ್ನಾಗಿ ಬೆಂಗಳೂರು ಸಿಟಿಗೆ ಬಂದಂಥವ್ರು ಇದರಲ್ಲಿ ನನ್ನ ಲೆಕ್ಕದಲ್ಲಿ ಯಾರೇ ಬೆಂಗಳೂರು ಸಿಟಿಗೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿ ಬಂದರು ಅಂದರೆ ಇದ್ರದ್ದೊಂದು ಎಕ್ಸಾಮ್ ಮಾಡಬೇಕು. ನಿನಗೆ CDR ಅನಾಲಿಸಿಸ್ ಬರುತ್ತಾ, ಯಾವ ಸಾಫ್ಟ್ವೇರ್ ನೀನು ಯೂಸ್ ಮಾಡ್ತಾ ಇದ್ದೆ ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ಸಾಫ್ಟ್ವೇರ್ಲಿ, ಆಮೇಲೆ ನೀನು ಟವರ್ ಡೀಟೇಲ್ಸ್ನ ನೀನು ಅನಲೈಸ್ ಮಾಡೋಕ್ಕೆ ಬರುತ್ತಾ, ಪತ್ತೆ ಮಾಡೋಕ್ಕೆ ಸಾಧ್ಯ ಇದೆಯಾ, ಇದನ್ನೆಲ್ಲ ನೋಡಿ ಆ ಯೋಗ್ಯರನ್ನ ತೊಗೊಬಂದು ಪೊಲೀಸ್ ಸ್ಟೇಷನ್ಗಳು ಇಟ್ಕೋಬೇಕಿಲ್ಲಿ. ಈಗ ಯಾರೋ ಪಾಪ
ಒಬ್ಬ ಕಾನ್ಸ್ಟೇಬಲ್ ಅಲ್ಲಿ ಇರ್ತಾನೆ. ನಾನು ಆ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಅಪ್ಲಿಕೇಶನ್ ಆಫ್ ಮೈಂಡ್ ಆ ಕಾನ್ಸ್ಟೇಬಲ್ ಮಾಡ್ತಾ ಇರ್ತಾನೆ. ಕೇಸ್ ಪತ್ತೆ ಆಗೋದಿಲ್ಲ ದೇವರಾಣೆ. ನಾನೇನು ಮಾಡ್ತಾ ಇರ್ತೀನೋ, ನಾನೇನು ಅಪ್ಲಿಕೇಶನ್ ಆಫ್ ಮೈಂಡ್ನ ಆ ಕೇಸ್ ಮೇಲೆ ಹೇಗೆ ಬಳಸ್ಕೋತಾ ಇದ್ದೀನಿ ಅನ್ನೋದ್ರ ನಾವು ಬೇಗ ಕೇಸ್ ಮಾಡ್ಬೋದು, ಪತ್ತೆ ಮಾಡ್ಬೋದು. ಇಲ್ಲಾಂದರೆ ಪತ್ತೆ ಮಾಡೋಕ್ಕಾಗಲ್ಲ. ನಾನು ಅವನು ಯಾರೋ ಮಾಡ್ತಾ ಇದ್ದದನ್ನ ಪಿಕ್ಚರಲ್ಲಿ ತೋರಿಸ್ತಾರೆ. ಸರ್ ಮಾಡ್ಕೊಂಬಂದು ನೋಡ್ಯಾ, ಸರ್ ತಂದೆ ಸರ್ ಇಂಥ ಕಡೆಯವರೇ ಸರ್, ಹಂಗೆ ಆಗಲ್ಲ. ಅದು ದಟ್ ಈಸ್ ಇನ್ಎಫಿಷಿಯೆಂಟ್. ಅದು ನಾನೇ ಮಾಡ್ಬೇಕದು. ನಾನು ಮಾಡಿದಾಗ ನನಗೆ ಗೊತ್ತಾಗ್ತಾ ಇರ್ತದೆ, ಅಪ್ರೋಚ್ ಗೊತ್ತಾಗ್ತಾ ಇರ್ತದೆ. ಆಮೇಲೆ ಯಾವ್ಯಾವ ಕಾಂಟ್ಯಾಕ್ಟ್ಗಳು ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾವೆ ಅಂತ ನಾವು ರೀಡ್ ಮಾಡ್ತಾ ಇದ್ದಾಗಲೇ ಗೊತ್ತಾಗ್ತಾ ಇರ್ತದೆ. ಫಟ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗ್ಬೋದು ನಾವು. ಮತ್ತು ನಾವು ಅದನ್ನು ಪಿನ್ ಪಾಯಿಂಟ್ ಮಾಡೋದಕ್ಕೆ ಭಾಳ ನಾವು ಸುಲಭ ಆಗಿಬಿಡುತ್ತೆ. ಅವ್ನು ಮಾಡಿದಾಗ ಅದು ಅಪ್ಲಿಕೇಶನ್ ಆ ಕೇಸ್ ಬಗ್ಗೆ ಗೊತ್ತಿರೋದಿಲ್ಲ ಪಾಪ. ಆಮೇಲೆ ನಾನು ಇದುವರೆಗೂ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಡಿಸೆಕ್ಟ್ ಮಾಡುವಷ್ಟು ಕೆಪಾಸಿಟಿ ಅವನಲ್ಲಿರಲ್ಲ. ಅವರೇ ಕಲ್ತ್ಕೊಂಡಿರಬೇಕು, ಅವರೇ ಮಾಡಬೇಕು. ಅವ್ರುಗಳು ಮಾತ್ರ ಬೆಂಗಳೂರು ಸಿಟಿ ಅಂತ ನಗರಗಳಲ್ಲಿ ಅತ್ಯಂತ ಬೇಗ ಈಗಿನ ಸೋಷಿಯಲ್ ಮೀಡಿಯಾಗಳು ಮತ್ತು ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಗಳಲ್ಲಿ ಎಂಥವ್ರನ್ನೂ ಪಾತಾಳದಲ್ಲಿದ್ದರೂ ಹಿಡಿದು ಎತ್ಕೊಬಂದ್ಬಿಡ್ಬೋದು. ಅವನಿಗೆ ಏನು ನಾನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಅವನು ಎಂಥ ಅಪರಾಧಗಾರ ಆದ್ರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ಅಪರಾಧಗಳು ಮಾಡಿ 100ಕ್ಕೆ 100ರಷ್ಟು ಆ ಮನುಷ್ಯ ಸಿಗ್ತಾನೆ. ಹಾಗೆ ನಾವು ಅಲ್ಲಿ ಹೋದ್ವಿ, ಇವ್ರ ಹತ್ರ ಹೆಬ್ಬಾಳ ಹತ್ರ ಹೋದ್ವಿ. ಅಲ್ಲೆಲ್ಲ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡಾದ್ಮೇಲೆ ಯಶೋಧ ಅಮ್ಮ ತೀರ್ಕೊಂಡಿದ್ರಲ್ಲ, ಅವ್ರ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡಾದ್ಮೇಲೆ ಅವರು ಹೌದು ಸರ್, ಅವ್ರ ಪಾಪ ಅಕ್ಕಪಕ್ಕ ಅವ್ರ ಬಗ್ಗೆ ತೀರಾ ಅವ್ರಿಗೇನು ಗೊತ್ತಿರಲಿಲ್ಲ. ಅರ್ಚಕಿ ಇರ್ತಿದ್ರು ಸರ್, ತುಂಬ ಸಾಹುಕಾರಂತೆ ಅವರು, ಭಾಳ ಜಮೀನಿದೆಯಂತೆ ಸರ್. ಅದೇನೋ ಅತ್ತೆ ಮತ್ತು ಸೊಸೆ ಮತ್ತು ಮಗಂದು ಏನೋ ಪ್ರಾಬ್ಲಮ್ ಅಂತೆ, ಆ ಕಾರಣಕ್ಕೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ಸರ್. ಅವ್ರ ತಂದೆ ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ ಸರ್. ಅವ್ರ ಮಕ್ಕಳೆಲ್ಲ ಬಂದು ಹೋಗ್ತಾರೆ ಸರ್. ಇಲ್ಲಿ ಈ ಅಮ್ಮನ್ನ ಬಾ ಅಂತ ಕರೀತಾರೆ, ಈ ಅಮ್ಮ ಹೋಗ್ತಾ ಇಲ್ಲ. ಈ ಥರದ್ದು ಏನೋ ಒಂದು ಜೀವನದಲ್ಲಿ ಒಂದು ವ್ಯತ್ಯಾಸ ಆಗಿತ್ತು ಆ ಅಮ್ಮಂದು. ಅದಕ್ಕೋಸ್ಕರ ಏನು ಮಾಡಿದ್ರು, ದೇವಸ್ಥಾನದ ಅರ್ಚಕಿಯಾಗಿ ಬಂದ್ಬಿಟ್ಟು ಇಲ್ಲಿ ಉಳ್ಕೊಬಿಟ್ಟಿದ್ರು. ಹಾಗೆ ನಾವು ಮಾಡ್ತಾ ಅಲ್ಲೊಂದು ಎದುರುಗಡೆ ಒಂದು STD ಬೂತ್ ಕಾಣಿಸ್ತು ಸ್ವಲ್ಪ ದೂರದಲ್ಲಿ. ಆದಮೇಲೆ ನಾನು ಅಲ್ಲಿ ಹೋಗಿ, ನಾನೇನು ಡ್ರೆಸ್ಸಲ್ಲಿ ಹೋಗಿರಲಿಲ್ಲ, ಸುಮ್ಮನೆ ಅವ್ರಿಗೆ ನಮ್ಮ ಅವರು ಯಾರು ಬರಬೇಡಿ ನೀವು ನನ್ನ ಹತ್ರ, ನಾನು ಹೋಗಿ ಅವ್ರಿಗೆ ಮಾತಾಡಿಸ್ತೀನಿ, ನೋಡೋಣ ಈ ಮನುಷ್ಯ. ಯಾಕೆಂದರೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಅಂದರೆ ಈ ಥರದ್ದು ಸಣ್ಣದೊಂದು ಇನ್ಫಾರ್ಮೇಷನ್ಗಳು, ತರಕಾರಿ ತೊಗೊಂಡು ಬರ್ತಾರೆ, ಏನೋ ಮಾತಾಡ್ತಾರೆ, ಒಂದು ರಿಲೇಷನ್ ಎಸ್ಟಾಬ್ಲಿಷ್ ಆಗಿರ್ತವೆ ಸಾಮಾನ್ಯವಾಗಿ. ಅಕ್ಕಪಕ್ಕ ಇರ್ತಕ್ಕಂಥ ಹಾಲಿನ ಅಂಗಡಿ, ಆಮೇಲೆ ಒಂದು ಡ್ರಗ್ ಶಾಪ್ಗಳು, ಈ ಥರದವೆಲ್ಲ ಸಣ್ಣ ಏನು ಬೇಕಾಗಿರ್ತದೋ ಮನುಷ್ಯನಿಗೆ ಆ ವಿಸಿನಿಟಿಲಿರ್ತಕ್ಕಂಥವರೆಲ್ಲ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರ್ತಾರೆ ಅವ್ರ ಹತ್ರ. ಇದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಹೋಗಿ ನಾವು ಮಾತಾಡ್ತಾ ಹಾಗೇನೆ ಅವನಿಗೆ ಸ್ವಲ್ಪ ಬಾಯಿ ಬಿಡಿಸ್ತಾ ಅಲ್ಲಿರ್ತಕ್ಕಂಥ ಅವನಿಗೆ ಏನೋ ಪಾಪ ಏನೋ ಅಮ್ಮ ಸತ್ತೋಗ್ಬಿಟ್ರಂತಲ್ಲ, ಪಾಪ ಯಾರಿಗೆ ಕರ್ಕೊಂಡೋದವರು, ಏನೋ ಇದಾಗ್ಲಿತ್ತಲ್ಲ, ಏನೋ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಪೊಲೀಸ್ ಅಂತೇಳಿ ಮಾತಾಡ್ತಾ. ಹೌದು ನೋಡಿ ಸರ್, ಭಾಳ ದೊಡ್ಡ ಸಾಕಾರು ಸಾಯಿಸ್ಬಿಟ್ರು ನೋಡಿ ಸರ್, ಎಲ್ಲದು ಮದ್ದೂರಲ್ಲಿ ಸಾಯಿಸ್ಬಿಟ್ರಂತೆ ದೇವಸ್ಥಾನದಲ್ಲಿ, ಭಾಳ ಒಳ್ಳೆಯ ಅಮ್ಮ ಸರ್ ಅಮ್ಮ. ಹಾಗೇ ಮಾತಾಡ್ಕೊಂಡು ಬಾಯಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಮಿಸ್ಸಸ್ ಕೆಳಗಡೆ ಕೂತ್ಕೊಂಡು ಏನೋ ತರಕಾರಿ ಕಟ್ ಮಾಡ್ತಾವ್ರಿ ಕೆಳಗಡೆ ಅವರು. ಆವಾಗ ಪ್ರಶ್ನೆ ಆಗ್ತಾ ನಾನೇನು ಮಾಡಿದೆ, ಆ ಅಮ್ಮ ಏನು ಪಾಪ ಏನಾದ್ರು ಮಾತಾಡೋಕ್ಕೆಲ್ಲ ಏನು ಮಾಡ್ತಿದ್ರು, ಇಲ್ಲಿ ಏನಾರು ಬರ್ತಿದ್ರಾ ಮೊಬೈಲ್ಗೆ ಏನಾರು ಯೂಸ್ ಮಾಡೋದಕ್ಕೆ, ನಿಮ್ಮ STD ಬೂತ್ಗೆ ಏನಾರು ಫೋನ್ಗೆ ಏನಾರು ಬರ್ತಿದ್ದ ಹಾಗೆ ಹೀಗೆ. ಇಲ್ಲ ಸರ್, ನಾವು ಏನಾರು ಯಾರೋ ಒಂದಷ್ಟು ನಂಬರ್ಗಳಿಗೆ ಫೋನ್ ಬಂದ್ಬಿಟ್ಟಿದ್ದಾವೆ ಸರ್ ಮೊಬೈಲಿಗೆ, ಯಾರು ಒಬ್ಬರು ಬರಲ್ರು ಸರ್, ನಮಗೆ ಯಾರಾದರೂ ಅವರು ಇವರು ಮಾಡ್ತಾರೆ ಅಂತ ನಾವು ಫೋನ್ಗಳು ಇಟ್ಕೊಂಡಿದ್ದೀವಿ ಸರ್. ಯಾರೋ ಇಲ್ಲಿ ಅಕ್ಕಪಕ್ಕ ಹೊರಗಡೆ ಇದೆ ಇವ್ರು ಇದ್ದಾರೆ, ಅವ್ರು ಬಂದು ಯಾರೋ ಒಂದು ದಿವಸಕ್ಕೆ 1-2 ಕಾಲ್ ಮಾಡ್ತಾರೆ ಸರ್ ಹಾಗೆ ಅಂದ್ಬಿಟ್ಟು ಅವನು ಈ ಅವಾಯ್ಡೆಡ್ ಟು ಟೆಲ್ ಗುಡ್, ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ನಂಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಈ ಅಜ್ಜಿ ಏನಾದರೂ ಯಾವ್ದಾದ್ರು ಯಾರು ಫೋನ್ಗಳು ಮಾಡಿ ಕರೆದು ಅವ್ರನ್ನೇನಾದರೂ ಮಾತಾಡಿಸುವಂಥದ್ದು ಏನಾದ್ರು ಬಂದಿದ್ರೆ ಅವಾಗಾದ್ರೂ ಇಲ್ಲೆಲ್ಲ ಹಾಗೆ ಹೇಗೆ ಅಂತ. ಇಲ್ಲ ಸರ್ ಅಂತ ತಕ್ಷಣವೇ ಕೆಳಗಡೆ ಕೂತ್ಕೊಂಡಿದ್ದಾರಲ್ಲ ಅಮ್ಮ, ಆವತ್ತು ಇದ್ರ ದಿವಸ ದೀಪಾವಳಿ ಹಬ್ಬದ ದಿವಸ ಹಿಂದಿನ ದಿವಸದಲ್ಲಿ ಅಮ್ಮ ಬಂದಿರಲಿಲ್ಲ, ಒಂದು ಫೋನ್ ಬಂದು ಯಾವುದೋ ಕರೆದಿದ್ರಲ್ಲ, ನೀವು ಹೇಳಿದ್ರಲ್ಲ ಕರೆಕ್ಟ್ ಸರ್, ಒಂದು ಫೋನ್ ಬಂದಿತ್ತು ಅವತ್ತೊಂದು ದಿವಸ ಇಟ್ಕೊಂಡಿದ್ರು. ಸ್ವಲ್ಪ ತಾದ್ಮೇಲೆ ಕರ್ಕೊಬರೋಕೆ ನಮ್ಮ ಹುಡುಗನ ಕಳಿಸ್ದೆ, ಅಜ್ಜಿ ಕರ್ಕೊಬರೋಕೆ ಫೋನ್ ಬಂದಿದೆ ಅಂದ್ಬಿಟ್ಟು ಅಂತ. ಮನೆಯವರೇನೋ ಮಾಡಿದ್ರೇನೋ ಸರ್ ಅಷ್ಟೇ. ಆಮೇಲೆ ಮತ್ತೆ ಎತ್ಬಿಟ್ಟು ಆಯಿತು ಬರ್ತೀನಿ ನಾನು, ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ರು ಸರ್, ಅಷ್ಟೇ ಹೊರಟೋದ್ರು ಅನ್ನುವಂಥದ್ದು ಒಂದೇ ಒಂದು ಸಣ್ಣದೊಂದು ಕ್ಲೂ ಕೊಟ್ಟಾಯಪ್ಪ. ಅದಾದಮೇಲೆ ನಾನು ನಮ್ಮ ಇವ್ರಿಗೆ ಮನೋಜ್ಗೆ ಅವ್ರಿಗೆ, ಇದು ನಾವು STDದು ನಾಳೆ ಬೆಳಗ್ಗೆ ವಿಜಯನಗರ ಎಕ್ಸ್ಚೇಂಜಿಗೆ ಬರುತ್ತದಲ್ಲ, ಪೂರ್ತಿ ಮಾನಿಟ್ರ್ ಮಾಡ್ತಕ್ಕಂಥದ್ದೆಲ್ಲ, ಇಮಿಡಿಯೇಟಾಗಿ ಅದನ್ನು ನಾವೊಂದು ಡೌನ್ಲೋಡ್ ಮಾಡೋಣ CDR, ಇದು ಬೇರೆ ಇನ್ನೇನು ಇನ್ಫಾರ್ಮೇಷನ್ ಸಿಗ್ತದೆ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ವಿ ಡೌನ್ಲೋಡೆಡ್ ದ ಎಂಟೈರ್ STD ಬೂತ್ CDR ಅಲ್ಲಿ.
CDR ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಐ ಸೆಗ್ರಿಗೇಟೆಡ್. ಅವನು ಹೇಳ್ದಂಗೆ ತುಂಬ ಕಮ್ಮಿ ಮಾಡ್ತಾರೆ ಅನ್ನೋಂಗಿಲ್ಲ, ತುಂಬ ಕಾಲ್ಸ್ಗಳು ಹೋಗ್ತಾ ಇತ್ತು. ಬರುವಂಥ ಕಾಲ್ಗಳು ಭಾಳ ಕಮ್ಮಿ ಇತ್ತು, ಯಾಕೆಂದರೆ ಇವನಿಗೆ ಮಾಡ್ತಾಯಿದ್ರು. ಅಕಸ್ಮಾತ್ ಯಾರಾದರೂ ಮಾಡಿಬಿಟ್ಟು ನಾನು ಫೋನ್ ಹತ್ರ ಇದ್ದೀನಿ, ಇಲ್ಲಿದ್ದೀನಿ, ನೀನು ವಾಪಸ್ ಮಾಡು ಅನ್ನೋಂಥ ಕಾಲ್ಗಳು ಸಹ ಬಂದಿದ್ದು. ಹೀಗೆ ಹಲವಾರು ಕಾಲ್ಗಳಿದ್ದು. ನಾನು ಅದನ್ನ ಡಿಸೆಕ್ಟ್ ಮಾಡಿಕೊಂಡು, ಅದು ಸೆಗ್ರಿಗೇಟ್ ಮಾಡಿಕೊಂಡು ಯಾವತ್ತೊಂದು ದಿವಸ ಬಂದಿರತಕ್ಕಂಥ ಕಾಲ್ ಯಾವುದು ಅನ್ನುವಂಥ ಪತ್ತೆ ಮಾಡುವಂಥ ಕೆಲಸ ಮಾಡಿಕೊಂಡೆ. ಮಾಡ್ಕೊಂಡಾದ್ಮೇಲೆ ಅದನ್ನು ಎಲ್ಲಿ ವರ್ಕ್ ಆಗ್ತದೆ ಅಂತ ಅಂದಾಗ ಅದರ CDR ತೊಗೊಂಡ್ರೆ ಅದು ಲಕ್ಷ್ಮೀ ದೇವಸ್ಥಾನ ಬರುತ್ತಿತ್ತು ಇದರಲ್ಲಿ, ನಮ್ಮ ತುಮಕೂರು ಹತ್ರ. ಆ ಭಾಗದಲ್ಲಿ ಅಲ್ಲಿಂದ ಮಾತಾಡುವಂಥ ಫೋನ್ ಆಗಿರ್ತದು. ಆ ಫೋನು ಏನು ಯೂಸ್ ಮಾಡಿರ್ತಕ್ಕಂಥ ಸಿಮ್ ಕಾರ್ಡ್ ಇತ್ತಲ್ಲ, ಈ STD ಬೂತಿಗೆ ಮಾತಾಡಾದ್ಮೇಲೆ ಮತ್ತೆ ಮಾತಾಡಲೇ ಇಲ್ಲ ಬೇರೆ ಯಾವುದಕ್ಕೂ, ಯಾರಿಗೂ ಮಾತಾಡಿಲ್ಲ ಬೇರೆ ಫೋನು. ನಾನು ಏನಿದು ಈ ಥರ ಆಗ್ಬಿಡ್ತಲ್ಲ, ನಾವು ಒಂಥರ ಚಾಲೆಂಜ್ ಆಯಿತು. ಆಮೇಲೆ ಪತ್ತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾವು ಆ ಫೋನ್ ಯಾವುದು, ಅಲ್ಲಿಂದ ಯಾರು, ಯಾಕೆ ಲಕ್ಷ್ಮೀ ದೇವಸ್ಥಾನದಿಂದ ಫೋನ್, ಅಂದರೆ ಲಕ್ಷ್ಮೀ ದೇವಸ್ಥಾನದಿಂದ ಫೋನ್ ಮಾಡಿದ್ರು ಅಂದರೆ ಯಾರೋ ಗೊತ್ತಿರ್ತಕ್ಕಂಥವ್ರೆ ಮಾಡಿರ್ತಾರೆ ಅಂತೇಳಿ ವಿ ವೆಂಟ್ ದೇರ್, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಪ್ರೋಬ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಒಂದು ಹೂವು ಮಾರ್ತಕ್ಕಂಥವಳು ಫೋನುಗಳು ಕೊಟ್ಟಾಗ ಕೇಳ್ಕೊಂಡು ಹೋದಾಗ ಅವಳು ಹೇಳಿದ್ಲು, ಯಾರೋ ದೇವಸ್ಥಾನಕ್ಕೆ ಬಂದಿರ್ತಾವೆ ಫೋನ್ ಮಾಡಿಕೊಡ್ತೀನಿ ಅಂತ ಕೊಟ್ಬಿಟ್ಟು ನನ್ನ ಮೊಮ್ಮಗ ತಂದು ಕೊಟ್ಟಿದ್ದಾನೆ ನೆನ್ನೆ ದಿವಸ ಫೋನ್, ಅದು ನೀನು ಇಟ್ಕೋ, ನೀನು ಏನಾದರೂ ಇದ್ದರೆ ನೀನು ನಾವು ಫೋನ್ ಮಾಡಿದಾಗ ನೀನು ಎತ್ಕೋ ಫೋನ್ ಮಾತಾಡು ಅಂತ. ನಂಗೆ ಮಾತಾಡೋಕ್ಕೆಲ್ಲ ಬರ್ತಿರ್ಲಿಲ್ಲ, ಇಲ್ಲಿಟ್ಟಿದ್ದೆ. ಅದು ಯಾರೋ ಏನೋ ಒಂದು ಹೆಂಗ್ಸು ಒಂದು ಬಂದಾದಮೇಲೆ ಫೋನೇ ಇಲ್ಲ, ಎತ್ಕೊಂಡೋಗ್ಬಿಟ್ಟವಳು ಅವಳು. ಸಾರ್ ಅವಳೇ ಕತ್ಕೊಟ್ಟೋಗ್ಬಿಟ್ಟಿದ್ದಾಳೆ ಸರ್ ಫೋನ, ಇಲ್ಲಿ ಅಜ್ಜಿ ಕೊಟ್ಬಿಟ್ಟಿದ್ದಾಳೆ ಯಾರಿಗೋ ಮಾತಾಡೋಕ್ಕೆ ಅಂತ ಅಜ್ಜಿ ಹೇಳಿದ್ಲು. ಅಂದರೆ ಅದನ್ನು ಅಜ್ಜಿ ಯೂಸೇ ಮಾಡಿರಲಿಲ್ಲ ಆ ಫೋನ್ನ. ಆವಾಗ ತಾನೇ ಒಂದು ಸಿಮ್ ಕಾರ್ಡ್ ಹಾಕಿ ಇವನಿಗೊಂದು ಫೋನ್ ತಗೊಂಡು, ಅಜ್ಜಿ ನೀನು ಮಾತಾಡು, ಏನಾರು ಇದ್ದರೆ ಫೋನ್ ಮಾಡ್ತೀವಿ ನಾವು ಅಂತ ಕೊಟ್ಟಿರ್ತಕ್ಕಂಥದ್ದಾಗಿತ್ತದು. ಅಷ್ಟು ಇನ್ಫಾರ್ಮೇಷನ್ ಸಿಕ್ತು. ಅದಾದಮೇಲೆ ಅಲ್ಲಿಂದ ನಾವು ಮಾತಾಡ್ಕೊಂಡು ಅದೇ ಜಾಗದಿಂದ ಬೇರೆ ಬೆಂಗಳೂರು ನಗರಕ್ಕೆ ಆ ಟವರ್ ಡೀಟೇಲ್ಸ್ನ ನಾವು ಡೌನ್ಲೋಡ್ ಮಾಡಿ ಬೆಂಗಳೂರು ನಗರಕ್ಕೆ ಯಾವ್ಯಾವುದು ನಂಬರ್ಗಳು ಕಾಂಟ್ಯಾಕ್ಟ್ ಇದ್ದಾವೆ ಅನ್ನುವಂಥದ್ದು ಐ ವೆಂಟ್ ಇಂಟು ಸ್ವಲ್ಪ ಇನ್ನು ವೈಡ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮದು ಡೀಪ್ ಡೈವ್ ಆಯ್ತು. ಹೌದು ಆಯಿತು. ಆವಾಗ ಆ ಟವರ್ಗಳಿಂದ ಇಲ್ಲೇ ಇರ್ತಕ್ಕಂಥವ್ರಾದರೆ ಇವರು ಜನರೇಟ್ ಮಾಡಿರ್ತಾರೆ ಕೆಲವಷ್ಟು ನಂಬರ್ಗಳನ್ನ ಬೆಂಗಳೂರಿಗೆ ಅಂತೇಳಿ ಅಂತ, ಅದನ್ನು ನಾವು ಪತ್ತೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಫ್ಯಾಕ್ಟ್ರಿಗೆ, ಅಂದರೆ ಒಂದು ಫ್ಯಾಕ್ಟ್ರಿ ಸಂಬಂಧಪಟ್ಟಾಗೆ ಅದು ಓಡಾಡಿರ್ತಕ್ಕಂಥದ್ದು ಮತ್ತು ಈ ಜಾಗ ಇವೆಲ್ಲ ಕೆಲವಷ್ಟೆಲ್ಲ ನಾವು ನೋಡಿದಾಗ ಗೊತ್ತಾಗ್ಬಿಡ್ತದೆ ಸಸ್ಪೆಕ್ಟೆಡ್ ಜಾಗದಲ್ಲಿ ಓಡಾಡಿರ್ತಕ್ಕಂಥದ್ದು. ನನ್ನ ಇನ್ವೆಸ್ಟಿಗೇಷನಲ್ಲಿ ಯಶೋಧಮ್ಮನಿಗೆ ಯಾವುದು ಕೆಂಪಪುರ ಅಗ್ರಹಾರಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದೆಲ್ಲ ಇದು ನನಗೆ ಆ ನಂಬರಲ್ಲಿ ಕಾಣಿಸೋದ್ರಿಂದ ಏನಾಯಿತು, ನಾನು ಐ ಕೇಮ್ ಟು ದಿಸ್ ಫ್ಯಾಕ್ಟ್ರಿ ಹತ್ರ ಬಂದಾಗ ಒಂದು ನಂಬರ್ ಯಾರ್ದಿದು, ಈ ನಂಬರ್ ಕೊಡಿ, ಇವರು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಐ ಕಲೆಕ್ಟೆಡ್ ದಟ್ ನಂಬರ್. ಭಾಳ ಹೊತ್ತಾದಮೇಲೆ ಆ ನಂಬರ್ ತೊಗೊಂಡೆ. ಆ ನಂಬರ್ ತೊಗೊಂಡು ಅಲ್ಲಿಂದ ಬಂದಾದಮೇಲೆ ಅದನ್ನು ನಾನು ಇಂಟರ್ಸೆಪ್ಷನ್ ಮಾಡಿಕೊಂಡು ಅದನ್ನು ಕೇಳೋಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ಅದು ಬೇರೆ ಬೇರೆ ಗೊತ್ತಾಯಿತು. ಅವನೂ ಸಹ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅಂತ ಗೊತ್ತಾಯಿತು. ಅವನ ಚಟುವಟಿಕೆನೂ ಗೊತ್ತಾಗ್ತಾಯಿತ್ತು ನನಗೆ. ಆಮೇಲೆ ಅವನು ಎಲ್ಲಿದ್ದಾನೆ ಹೊಸ ಅನ್ನೋದು ಗೊತ್ತಾಗ್ತು. ಆಮೇಲೆ ಅವನು ಯಾರಿಗೆ ಮಾತಾಡ್ತಾನೆ, ಅಕ್ಕಂಗೆ ಮಾತಾಡ್ತಾನೆ, ತಂಗಿಗೆ ಮಾತಾಡ್ತಾನೆ, ಅಪ್ಪನಿಗೆ ಮಾತಾಡ್ತಾನೆ, ಇದೆಲ್ಲ ಗೊತ್ತಾಗ್ತಾಯಿತ್ತು ನನಗೆ. ಬಟ್ ಸ್ವಲ್ಪ ಬ್ಯಾಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಗೊತ್ತಾಗ್ತಾಯಿತ್ತು ನನಗೆ ಅದರಲ್ಲಿ ಅವನ ನಂಬರು. ಆಮೇಲೆ ಕೊನೆಗೆ ಫೈನಲಿ ಟಾರ್ಗೆಟೆಡ್ ಆ ನಂಬರ್ಗೆ ಒಂದು ಅವ್ರದ್ದು ಯಾರ್ದು ತಾಯಿ ಕಾಂಟ್ಯಾಕ್ಟ್ ಇದೆ ಅಂತ ಅನ್ನುವಂಥದ್ದು, ಮತ್ತು ಆವತ್ತೊಂದು ದಿವಸ ಮಾತಾಡುವಂಥ ಒಂದು ಶಬ್ದ, ಇದೀನು ನಾನು ತಂದುಬಿಡ್ತೀನಪ್ಪ ಮಾಂಸ ಟಿಫನ್ ಕ್ಯಾರಿಯರು ನಾನು ತಗೊಬರ್ತೀನಿ, ನೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳುವಂಥ ವಾಯ್ಸು ನಮಗೆ ಗೊತ್ತಾಗಿ ಅದ್ರ ಮುಖಾಂತರ ವಿ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. ಫೈನಲಿ ಅವಳನ್ನ ಇನ್ನೂ ಅದರಲ್ಲಿ ಬೇರೆ 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 ಥರದಂಥ ಡೈವಲ್ಜ್ಗಳಿತ್ತು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ. ಕೊನೆಗೆ ಅವಳನ್ನು ನಾವು ಹಿಡ್ಕೊಳ್ತೀವಿ ಒಂದು ಕಡೆ. ಹಿಡ್ಕೊಂಡಾಗ ಅವಳನ್ನು ನಾವು ಕ್ವಶನ್ ಮಾಡೋಕ್ಕೋದಾಗ ಅವಳು ಬ್ಯಾಗಲ್ಲಿ ಒಂದಷ್ಟು ಈಗಾಗಲೇ ಏನು ಕೊಲೆ ಮಾಡಿ ಆ ಕೀಗಳಿದ್ದು ನೋಡಿ, ಗೆಸ್ಟ್ ಹೌಸ್ಗಳ ಕೀಗಳು, ಅದನ್ನೆಲ್ಲನೂ ಅವಳು ಬ್ಯಾಗಲ್ಲೇ ಹಾಕ್ಕೊಂಡಿದ್ದು. ಒಂದು 8-10 ಕೀಗಳಲ್ಲೇ ಇತ್ತು ಬ್ಯಾಗಲ್ಲಿ. ಯಡಿಯೂರು ಸಿದ್ಧಲಿಂಗೇಶ್ವರದಿತ್ತು, ಆಮೇಲೆ ನಮ್ಮ ಇವ್ರದ್ದು ತುಮಕೂರ್ದು ಸಿದ್ಧಗಂಗಾ ಮಠದಲ್ಲಿ ಅಲ್ಲಿ ಅದಿತ್ತು, ಆಮೇಲೆ ಶಾರದಾ ಲಾಡ್ಜ್ ಅಂತ ಬರುತ್ತೆ ಅಲ್ಲಿ ಮೈಸೂರಲ್ಲಿ, ಒಂದು ನರ್ಸ್ ಕರ್ಕೊಂಡೋಗಿ ಮಾಡಿತ್ತು ಅದಿತ್ತು, ಕೈವಾರ ತಾತ ಹಿಂದಿತ್ತು, ಆಮೇಲೆ ನಮ್ಮ ಇದು
ಘಾಟಿ ಸುಬ್ರಹ್ಮಣ್ಯಂದಿತ್ತು. ಆಮೇಲೆ ನಮ್ಮ ಕಬ್ಬಾಳಮ್ಮನ ದೇವಸ್ಥಾನ ಬರುತ್ತೆ, ಅಲ್ಲಿ ಕರ್ಕೊಂಡೋಗಿ ಒಂದು ಎಲಿಜಬೆತ್ ಅಂತ ಮಾಡ್ತಾರೆ. ಆ ಗೆಸ್ಟ್ ಹೌಸ್ದು ಕೀ ಇತ್ತು. ಈಗ ಎಲ್ಲ ಕೀಗಳು ಸಿಕ್ತು. ಎಲಿಜಬೆತ್ ಅಂದ್ರೆ ಮೊಮ್ಮಗ ಕಳೆದೋಗಿದ್ದ ಕೇಸ್. ಎಲಿಜಬೆತ್ತು ಅವಳನ್ನ ಅಂದ್ರೆ ಪಾಪ ಅವ್ರ ಮನೆಯಲ್ಲಿ ಅವ್ನ ಡಾಕ್ಟರ್, ಅವ್ರ ಮಗ ಸೊಸೆನೂ ಡಾಕ್ಟ್ರು, ಅವ್ರಿಬ್ಬರದ್ದು ಏನೋ ಸಣ್ಣ 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 ಸಮಸ್ಯೆಗಳು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾಳಲ್ಲ ಅವಳು ಇವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದೇವಸ್ಥಾನ ಇಂಥದ್ದೊಂದು ಇದೆ, ಕೆಂಪಮ್ಮ ದೇವಸ್ಥಾನ ಅಂತ, ಅಲ್ಲಿ ಹೋಗ್ಬಿಟ್ರೆ ನೀನು ಸೊಸೆ ನೀನು ಕಾಲಿಗೆ ಬಿಡ್ತಾಳೆ, ಆ ಥರ ದೇವರು ಅಷ್ಟು ಪವರ್ ಇದೆ ಬಾ ಅಂತ ಕರ್ಕೊಂಬಂದಾಗ ಇವಳು ಇಂಟರ್ವ್ಯೂನ್ ಆಗ್ತಾಳೆ ಅವಳಿಗೆ, ಅವಳು ಪ್ರಾಬ್ಲಮ್ಗೆ. ಆದಾಗ ನಾನೆಲ್ಲ ನಿನಗೆ ಮಾಡಿಸ್ತೀನಿ, ದೇವ್ರ ಹತ್ರ ಕೂತ್ಕೊಬಿಟ್ಟು ಒಂದು ಮಂಡಲ ಪೂಜೆ ಮಾಡಿಬಿಟ್ರೆ ಎಲ್ಲ ಮಠಾಸ್ ಕಂಪ್ಲೀಟ್ ನೀನು ಹೇಳ್ದಂಗೆ ಕೇಳ್ತಾಳು, ಸೊಸೆ ಬಾ ಅಂತ ಕರ್ಕೊಂಡೋಗಿ. ಪಾಪ ಎಲಿಜಿಬೆತ್ ಮಂಡಲ ಪೂಜೆ ಹೆಂಗೆ ಅಂದ್ರೆ ನೀವು ಚಂದ ರೆಡಿ ಹಾಕೊಂಡು, ಹೌದೌದು, ಬಂಗಾರ ಏನೇನಿರ್ತದೆ ಎಲ್ಲ ಹಾಕೊಂಡು ಬರ್ಬೇಕು ಅಂತ ಹೇಳ್ಬಿಡ್ತಾಳೆ. ಲಕ್ಷ್ಮಿ ತರ ಕೂತ್ಕೋಬೇಕು ದೇವ್ರ ಮುಂದೆ, ರೇಷ್ಮೆ ಸೀರೆ ಉಟ್ಕೊಂಡು. ವೀಕ್ಷಕರೇ,